Okay. So good morning, everyone. In the previous class itself, we have started with the error handling in files. Files ಒಳಗಡೆಗೆ ಏನು possible errors occur ಆಗ್ತಾವು ಆಮೇಲೆ ಆ errors occur ಆಗೋದ್ರಿಂದ ಪ್ರೋಗ್ರಾಮ್ ಏನಾಗುತ್ತೆ abnormal way ಒಳಗ ಟರ್ಮಿನೇಟ್ ಆಗ್ತೈತಿ ಅದನ್ನ ಹ್ಯಾಂಡಲ್ ಮಾಡ್ಬೇಕು ಅಂತಂದ್ರ we need to check ಎರರ್ ಕಂಡೀಷನ್ ಆಕರ್ ಆಗೈತೋ ಅಥವಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಂಡು ಮುಂದಿನ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು. ಫೈಲ್ ಓಪನ್ ಆಗ್ಲಾರ್ದೇನೆ ರೀಡ್ ಅಥವಾ ರೈಟ್ ಆಪರೇಷನ್ ಅನ್ನ ಮಾಡ್ಲಿಕ್ಕೆ ಹೋದ್ವಿ ಅಂತಂದ್ರೆ ಅಲ್ಲೇನಾಗುತ್ತೆ ಅಬ್ನಾರ್ಮಲ್ ಕಂಡೀಷನ್ ಆಕರ್ ಆಗ್ತೈತಿ. ಫೈಲೇ ಇಲ್ಲ, ಓಪನ್ ಆಗಿಲ್ಲ. ಅಂಡ್ ವಿತೌಟ್ ಎನಿ ಫೈಲ್ ಬೀಯಿಂಗ್ ಓಪನ್ ಇಫ್ ಯು ಟ್ರೈ ಟು perform a read or write operation, then it is obvious that there will be an error, and because of that error the program will terminate abnormally. ಅಥವಾ ಎಂಡ್ ಆಫ್ ಫೈಲ್ ರೀಚ್ ಆದ್ಮೇಲೂ ಕೂಡ ನಾವು ರೀಡ್ ಅಥವಾ ರೈಟ್ ಆಪರೇಷನ್ ಅನ್ನ ಮಾಡ್ಬೇಕು ಅಂತಂದ್ರೆ whenever you perform read or a write operation, keep in mind the operation is being continued only till the file ends. ಎಲ್ಲಿವರೆಗೂ ಫೈಲ್ ಇರ್ತೈತಿ ಅಲ್ಲಿ ತನಕ ಅಷ್ಟೇ ರೈಟ್ ಆಪರೇಷನ್ ಅನ್ನ ಅಥವಾ ರೀಡ್ ಆಪರೇಷನ್ ಅನ್ನ ಕಂಟಿನ್ಯೂ ಮಾಡಿ. ಎಂಡ್ ಆಫ್ ದ ಫೈಲ್ ರೀಚ್ ಆದ್ಮೇಲೂ ನಾವು ರೀಡ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋದ್ವಿ, ರೈಟ್ ಕ್ಯಾನ್ ಬಿ ಕಂಟಿನ್ಯೂಡ್, ಬಟ್ ರೀಡ್ ಆಪರೇಷನ್ ಎಲ್ಲಿವರೆಗೂ ಫೈಲ್ ಎಂಡ್ ಆಗಂಗಿಲ್ಲ ಅಲ್ಲಿ ತನಕ ಅಷ್ಟೇ ಮಾಡಬಹುದು. ಸೊ ಬಿಫೋರ್ ಕಂಟಿನ್ಯೂಯಿಂಗ್ ದ ರೀಡ್ ಆಪರೇಷನ್ ಕೀಪ್ ಆನ್ ಚೆಕಿಂಗ್ ವೆದರ್ ಯು ಹ್ಯಾವ್ ರೀಚ್ ದ ಎಂಡ್ ಆಫ್ ದ ಫೈಲ್ ಆರ್ ನೋ, ಅದನ್ನ ಚೆಕ್ ಮಾಡ್ಬೇಕು. ಆಮೇಲೆ ಕೆಲವೊಂದಿಷ್ಟು ಸರಿ ರೈಟ್ ರೀಡ್ ಪ್ರೊಟೆಕ್ಟೆಡ್ ಇರ್ತೈತಿ, ಅದನ್ನ ಮಾಡೋಕ್ಕಿಂತ ಮುಂಚೆ ಯು ನೀಡ್ ಟು ಚೆಕ್ whether it is permitted to perform those operations or no ಅಂತ. ಸೊ ಪ್ರೋಗ್ರಾಮ್ ಅಬ್ನಾರ್ಮಲಿ ಟರ್ಮಿನೇಟ್ ಆಗ್ಬಾರ್ದು ಅಂತಂದ್ರೆ ಈ ಸಿಚುವೇಶನ್ಸ್ ಆಕರ್ ಆಗ್ಲಾರ್ದಂಗ ನೋಡ್ಕೋಬೇಕು. ಸೊ ಅದ್ರ ಸಲುವಾಗಿ ಎರರ್ ಹ್ಯಾಂಡಲ್ ಮಾಡ್ಲಿಕ್ಕೆ ಅಂತ ಹೇಳಿ 3 ಸ್ಪೆಸಿಫಿಕ್ ಫಂಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡೈತಿ ಸಿ ಲೈಬ್ರರಿ. ಒನ್ ಈಸ್ null pointer, another one is end of the file, ಆಮೇಲೆ ಎರರ್. ಏನಾದ್ರೂ ಎರರ್ ಆಕರ್ ಆಗುವಂತ ಚಾನ್ಸಸ್ ಅದಾವ ರೀಡ್ ಅಥವಾ ರೈಟ್ ಆಪರೇಷನ್ ಪರ್ಫಾರ್ಮ್ ಮಾಡಿದಾಗ, ಮೇ ಬಿ ಬಿಕಾಸ್ ಆಫ್ ಎನಿ ರೀಸನ್, ಆರ್ ಎಲ್ಸ್ ಇಫ್ ಯು ಟ್ರೈ ಟು ರೀಡ್ ಬಿಯಾಂಡ್ ದ ಎಂಡ್ ಆಫ್ ದ ಫೈಲ್, ಅದನ್ನ ಚೆಕ್ ಮಾಡ್ಲಿಕ್ಕೆ FEOF ಅನ್ನುವಂತ ಫಂಕ್ಷನ್ ಅನ್ನ ಕೊಟ್ಟಾರ. ಅದೇ ರೀತಿಯಾಗಿ ರೀಡ್ ಮತ್ತೆ ರೈಟ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡೋಕ್ಕಿಂತ ಮುಂಚೆ, ದಟ್ ಈಸ್ ವೈಲ್ ಓಪನಿಂಗ್ ದ ಫೈಲ್ ಇಟ್ ಸೆಲ್ಫ್, ಚೆಕ್ whether the memory has been allocated for that particular file or no. memory allocation ಆಗೈತಿ ಅಂತಂದ್ರೆ ಫೈಲ್ ಇತ್ತು ಅಂದ್ರೆ ಆಗಿರ್ತೈತಿ. 2 ಚಾನ್ಸಸ್ ಅದ, ಒಂದು ಮೆಮರಿ ಫ್ರೀ ಇಲ್ಲದೆ ಇರ್ಬೋದು, ಎರಡನೇದು ಆ ಫೈಲೇ ಎಕ್ಸಿಸ್ಟ್ ಆಗದೆ ಇರ್ಬೋದು. 2 ರೀಸನ್ ಯಾವ್ದಾದ್ರು ಒಂದಿದ್ರು ಕೂಡ ನಿಮಗೆ ಏನಾಗಂಗಿಲ್ಲ, ಅಡ್ರೆಸ್ ಸಿಗಂಗಿಲ್ಲ. ಒಂದು ಮೆಮರಿ ಖಾಲಿ ಇಲ್ಲ ಅಂತಂದ್ರೂ ಕೂಡ ನಲ್ ಪಾಯಿಂಟರ್ ಬರ್ತೈತಿ. ಎರಡನೇದು ನೀವ್ ಯಾವ ಫೈಲ್ ಅನ್ನ ಓಪನ್ ಮಾಡಿರಿ ಆ ಫೈಲೇ ಎಕ್ಸಿಸ್ಟ್ ಆಗ್ತಿರ್ಲಿಲ್ಲ ಅಂತಂದ್ರೆ ಆ ಟೈಮ್ದಾಗೂ ಕೂಡ ಏನಾಗುತ್ತೆ, ನಲ್ ವ್ಯಾಲ್ಯೂ ರಿಟರ್ನ್ ಆಗ್ತೈತಿ. 1 ಸೆಕೆಂಡ್. Right? So when you are going to open a file, at that time file address, the address where that particular file will be located in the memory, ಆ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತಾರೆ. ಅದನ್ನ ನಾವೇನ್ ಮಾಡ್ತೇವೆ, ಫೈಲ್ ಪಾಯಿಂಟರ್ ಒಳಗ ಸ್ಟೋರ್ ಮಾಡ್ಕೊಂತೇವೆ. ಆ ಫೈಲ್ ಪಾಯಿಂಟರ್ ಗೆ ನಲ್ ವ್ಯಾಲ್ಯೂ ಬರುವಾಗ 2 ಚಾನ್ಸಸ್ ಇರ್ತಾವ. ಒಂದು ಮೆಮರಿ ಒಳಗ ಸ್ಪೇಸ್ ಇಲ್ಲ, ಎರಡನೇದು ನೀವು ಓಪನ್ ಮಾಡ್ಲಿಕ್ಕೆ ಫೈಲೇ ಎಕ್ಸಿಸ್ಟ್ ಆಗಂಗಿಲ್ಲ. ರೈಟ್? ಸೊ ಆ 2 ಕಂಡೀಷನ್ ಒಳಗೆ ಯಾವ ಕಂಡೀಷನ್ ಬಂದ್ರು ಕೂಡ ಬಿಫೋರ್ ಓಪನಿಂಗ್ ಪರ್ಫಾರ್ಮಿಂಗ್ ಅ ರೀಡ್ ಆರ್ ರೈಟ್ ಆಪರೇಷನ್, ಡ್ಯೂರಿಂಗ್ ದ open itself you are going to check whether the address has been assigned to the file pointer or it is being assigned with the null value. Null value assign ಆಗಿತ್ತು ಅಂದ್ರೆ ಫೈಲ್ ಓಪನ್ ಆಗಿಲ್ಲ, ಮೇ ಬಿ ಬಿಕಾಸ್ ಆಫ್ ದ ಎನಿ ರೀಸನ್. ಫೈಲ್ ಓಪನ್ ಆಗಿಲ್ಲ ಅಂದ್ರೆ ಮುಂದಿನ ಯಾವ್ದೋ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡಂಗಿಲ್ಲ, ಅಲ್ಲಿಗೇನೆ ಸ್ಟಾಪ್ ಮಾಡ್ತೀವಿ. ಓಪನ್ ಆಗಿತ್ತು ಅಂತಂದ್ರೆ ಯು ಆರ್ ಗೋಯಿಂಗ್ ಟು ಕ್ಯಾರಿ ಔಟ್ ವಿತ್ ಫರ್ದರ್ ಆಪರೇಷನ್ಸ್. ಸೊ ಅದನ್ನ ಚೆಕ್ ಮಾಡ್ಲಿಕ್ಕೆ ನಲ್ ಅನ್ನುವಂತ ಒಂದು ಪಾಯಿಂಟರ್ ಅನ್ನ ತಗೊಂತೀವಿ. ಅದೇ ರೀತಿಯಾಗಿ FEOF, ದಟ್ ಈಸ್ ಎಂಡ್ ಆಫ್ ದ ಫೈಲ್, ಚೆಕ್ ಮಾಡ್ಲಿಕ್ಕೆ ಒಂದು ಫಂಕ್ಷನ್. ಆಮೇಲೆ ಎರರ್, ಏನಾದ್ರೆ ಎರರ್ ಆಕರ್ ಆದು ಅಂತಂದ್ರೆ ಸಡನ್ ಆಗಿ ಅಲ್ಲಿಗೇನೆ ನಾವೇನ್ ಮಾಡ್ತೇವೆ, ಪ್ರೋಗ್ರಾಮ್ ಅನ್ನ ಕರೆಕ್ಟ್ ವೇ ಒಳಗ ಎಂಡ್ ಮಾಡ್ತೀವಿ. ಚೆಕ್ ಮಾಡ್ಕೊಂತ ಇರೋದು ಏನಾದ್ರು ಎರರ್ಸ್ ಆಕರ್ ಆಗ್ತಾವ. ಆಕರ್ ಆದ ತಕ್ಷಣ ಪ್ರೋಗ್ರಾಮ್ ನಲ್ಲಿ ಎಕ್ಸಿಟ್ ಸ್ಟೇಟ್ಮೆಂಟ್ ಅನ್ನ ಹಾಕ್ಬಿಡೋದು. ಸೊ ದಟ್ ಯುವರ್ ಪ್ರೋಗ್ರಾಮ್ ಎಂಡ್ಸ್ ಗ್ರೇಸ್ಫುಲ್ ಆಗಿ ಕರೆಕ್ಟ್ ಆಗಿ ವೇ ಒಳಗ ಒಂದು ಮೆಥಡ್ ನಾಗ ಅದು ಎಂಡ್ ಆಗ್ತೈತಿ, ಅಬ್ನಾರ್ಮಲಿ ಟರ್ಮಿನೇಟ್ ಆಗದೆ ಇರೋದ ನೋಡ್ಕೊಳ್ಳಿಕ್ಕೆ. ಓಕೆ, ನಾ ಐಲ್ ಜಸ್ಟ್ ರೀಡ್ ಔಟ್ ದ ಸಿಚುವೇಶನ್ಸ್ ವಿಚ್ ವಿಲ್ ಗಿವ್ ಎರರ್.
ಯಾವ್ಯಾವ ರೀತಿಯಾದಂತ ಎರರ್ಸ್ ಫೈಲ್ ಒಳಗೆ ಆಕರ್ ಆಗ್ಬೋದು ಅನ್ನೋದಕ್ಕೆ ಒಂದಿಷ್ಟು. There are number of situations in the file handling that might lead to error situations. ಯಾವ್ಯಾವ situations ಅದಾವು? First one, trying to read beyond end of the file. End of the file the ಮ್ಯಾಲೂ ನಾವು ಓದ್ಲಿಕ್ಕೆ ಹೋದ್ವಿ ಅಂತಂದ್ರೆ ಕಂಪಲ್ಸರಿ ಎರರ್ ಆಕರ್ ಆಗೇ ಆಗ್ತೈತಿ. One situation. Second, device overflow. There is no space. Device full ಆಗೈತಿ. ಅವಾಗೂ ನೀವು ಫೈಲ್ ಅನ್ನ ಸೆಕೆಂಡರಿ ಫುಲ್ ಆದಾಗ ಸೆಕೆಂಡರಿ ಒಳಗೆ ಇಡ್ಲಿಕ್ಕೆ ಹೋದ್ರೆ ಅಥವಾ ಪ್ರೈಮರಿ ಫುಲ್ ಆದಾಗ ಪ್ರೈಮರಿ ಒಳಗೆ ತಂದು ಇಡ್ಲಿಕ್ಕೆ ನೋಡಿದ್ರ then there will be an error. Then trying to use the file which is not opened. ಫೈಲ್ ಅನ್ನ ಓಪನ್ ಮಾಡ್ಲಾರ್ದೇನೆ ರೀಡ್ ಅಥವಾ ರೈಟ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋದ್ರಿ, ಫೈಲೇ ಓಪನ್ ಮಾಡಿಲ್ಲ ಅಂಡ್ ವಿತೌಟ್ ಓಪನಿಂಗ್ ಅ ಫೈಲ್ ಇಫ್ ಯು ಟ್ರೈ ಟು ಪರ್ಫಾರ್ಮ್ ಎನಿ ಆಪರೇಷನ್ then there will be an error. Next, to open a file for reading which does not exist on a disk. ಡಿಸ್ಕ್ ಮೇಲೆ ಇರ್ಲಾರ್ದಂತ ಅದು ಹಾರ್ಡ್ ಡಿಸ್ಕ್ ಅಂದ್ರೆ ಪ್ರೈಮರಿ ಮೆಮರಿ ಒಳಗೆ ಎಕ್ಸಿಸ್ಟೇ ಆಗ್ಲಾರ್ದಂತ ಫೈಲ್ ಅನ್ನ ನೀವು ಓಪನ್ ಮಾಡ್ಲಿಕ್ಕೆ ಹೋದ್ರ ಅವಾಗೂ ಕೂಡ ಏನಾಗ್ತೈತಿ, ಎರರ್ ಆಗ್ತೈತಿ. That is for reading purpose. If you try to open a file which does not exist for a reading purpose, right purpose ಸಲುವಾಗಿ ಅಂತಂದ್ರೆ ಫೈಲ್ ಕ್ರಿಯೇಟ್ ಆಗ್ತೈತಿ. ರೈಟ್ ಮೋಡ್ ಡಬ್ಲ್ಯೂ ಹಾಕಿದ್ರಿ ಆಕ್ಸೆಸ್ ಮೋಡ್ ನಾಗ ಅಂತಂದ್ರ ಫೈಲ್ ಎಕ್ಸಿಸ್ಟ್ ಆಗ್ತಿರ್ಲಿಲ್ಲ ಅಂದ್ರ ಹೊಸ ಫೈಲ್ ಕ್ರಿಯೇಟ್ ಆಗ್ತೈತಿ. ಬಟ್ ನೀವು ಆಕ್ಸೆಸ್ ಮೋಡ್ ಒಳಗ ಆರ್ ಅಂತ ಸ್ಪೆಸಿಫೈ ಮಾಡಿದ್ರಿ ಅಂದ್ರ ಕಂಪಲ್ಸರಿ ಎಕ್ಸಿಸ್ಟಿಂಗ್ ಫೈಲ್ ಅಷ್ಟೇ ಇರಬೇಕು. ಆ ಫೈಲ್ ಎಕ್ಸಿಸ್ಟ್ ಆಗ್ತಿರ್ಲಿಲ್ಲ ಅಂದ್ರ 100% ಯು ಆರ್ ಗೋಯಿಂಗ್ ಟು ಗೆಟ್ ಅನ್ ಎರರ್. ದಟ್ ಈಸ್ trying to open a file for reading purpose which does not exist on the disk. Then opening a file with the invalid file name. ಹೆಸರೇ ಏನೋ ಬೇರೆ ಕೊಟ್ಟಿರಿ, ಬೇರೆ ಹೆಸರಿಂದ ಫೈಲ್ ಓಪನ್ ಮಾಡ್ಲಿಕ್ಕೆ ಹೋದ್ರ will it work? No, it is also going to no such file exists ಅಂತ ಹೇಳಿ ಎರರ್ ಬರ್ತೈತಿ. Next, to write a file which is write protected. ರೈಟ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲದೆ ಇರುವಂತ ಫೈಲ್ ಒಳಗ ನೀವು ರೈಟ್ ಆಪರೇಷನ್ ಅನ್ನ ಮಾಡ್ಲಿಕ್ಕೆ ಹೋದ್ರ ಅಥವಾ ರೀಡ್ ಮಾಡ್ಲಿಕ್ಕೆ ಪರ್ಮಿಷನ್ ಇಲ್ಲದೆ ಇರುವಂತ ಫೈಲ್ ಇಂದ ನೀವೇನಾದ್ರೂ ರೀಡ್ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಅವಾಗೂ ಕೂಡ ಎರರ್ಸ್ ಆಕರ್ ಆಗ್ತವೆ. Then to omit file pointer name altogether. ಫೈಲಿಗೆ ಪಾಯಿಂಟರ್ನೇ ಅಸೈನ್ ಮಾಡ್ಲಾರ್ದೆ ಯಾವ್ದಾದ್ರು ಆಪರೇಷನ್ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋದ್ರಿ then 100% you'll get an error. ಸೊ ಆ ಸಿಚುವೇಶನ್ಸ್ ಇಂದ ಓವರ್ಕಮ್ ಮಾಡ್ಲಿಕ್ಕೆ ಅಂತೇಳಿ ಕೆಲವೊಂದಿಷ್ಟು ಫಂಕ್ಷನ್ಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಸಿ ಲೈಬ್ರರಿ. ಸೊ ವಿಚ್ ಆರ್ ದೋಸ್ ಫಂಕ್ಷನ್ಸ್, ಹೌ ದೇ ಆರ್ ಬೀಯಿಂಗ್ ಯೂಸ್ಡ್, ಯಾವ್ಯಾವ ಫಂಕ್ಷನ್ಸ್ ಅದಾವು, ಯಾವ ರೀತಿಯಾಗಿ ಯೂಸ್ ಮಾಡ್ತೇವಿ. ದ ಫಸ್ಟ್ ಒನ್ ಈಸ್ null. The first one is null. ಒಂದ ಸೆಕೆಂಡ್ ಬೋರ್ಡ್ ಶೈನ್ ಆಗ್ಲಿಕ್ಕತ್ತೈತೆನಾ? Is the board shining? ಇವಾಗ okay, so the first thing that is provided is null. ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು ಅಂತಂದ್ರ ಫೈಲ್ ಅನ್ನ ಓಪನ್ ಮಾಡಿದ ತಕ್ಷಣನೇ ಯೂಸ್ ಮಾಡ್ತೀವಿ. ಆಫ್ಟರ್ ಓಪನಿಂಗ್ ಅ ಫೈಲ್ ಎಫ್ ಓಪನ್ ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡಿ ಆದ್ಮೇಲೆ, ಯಾಕಂದ್ರೆ ಎಫ್ ಓಪನ್ ಫಂಕ್ಷನ್ ದಾಗ ಏನಾಗ್ತೈತಿ, a file will be opened and its address will be returned back. ಆ ಫೈಲ್ ಓಪನ್ ಆಗ್ತೈತಿ, ಓಪನ್ ಆದ್ಮೇಲೆ ಅದ ಮೆಮರಿ ಒಳಗೆ ಎಲ್ಲಿ ಲೊಕೇಟೆಡ್ ಅದ ಆ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತೈತಿ ಎಫ್ ಓಪನ್ ಫಂಕ್ಷನ್. ಸೊ ವಾಟ್ ಈಸ್ ದ ವ್ಯಾಲ್ಯೂ ದಟ್ ಈಸ್ ಬೀಯಿಂಗ್ ರಿಟರ್ನ್ಡ್, ವೆದರ್ ದ ಫೈಲ್ ಹ್ಯಾಸ್ ಬೀನ್ ಓಪನ್ಡ್ ಪ್ರಾಪರ್ಲಿ ಆರ್ ನೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಈ ನಲ್ ಪಾಯಿಂಟರ್ ಅನ್ನ ಯೂಸ್ ಮಾಡ್ತೀವಿ. ಫೈಲ್ ಪಾಯಿಂಟರ್ ಒಳಗ ನಲ್ ವ್ಯಾಲ್ಯೂ ಇತ್ತು ಅಂತಂದ್ರೆ ಅದರ ಅರ್ಥ ಫೈಲ್ ಓಪನ್ ಆಗಿಲ್ಲ, there is some problem in opening a file. ನಲ್ ಬಿಟ್ಟು ಬೇರೆ ಯಾವುದೇ ವ್ಯಾಲ್ಯೂ ಇತ್ತು ಅಂತಂದ್ರೆ ಅದರ ಅರ್ಥ ಫೈಲ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಓಪನ್ಡ್ ಅಂಡ್ ಯು ಕ್ಯಾನ್ ಪರ್ಫಾರ್ಮ್ ಫರ್ದರ್ ಫಂಕ್ಷನ್ಸ್, ರೈಟ್. ಸೊ ಎಫ್ ಓಪನ್ ಫಂಕ್ಷನ್ ಏನ್ ರಿಟರ್ನ್ ಮಾಡ್ತೈತಲ್ಲ ಆ ವ್ಯಾಲ್ಯೂನ ಚೆಕ್ ಮಾಡ್ಬೇಕು. ಇಫ್ ಇಟ್ ಈಸ್ ಈಕ್ವಲ್ಸ್ ಟು ನಲ್ ಮೀನ್ಸ್ file has not been opened successfully, there is some problem, so you cannot perform any other operations on a file, you need to end your program there only. Illa file pointer ಒಳಗೆ null bit ಬೇರೆ ಯಾವುದೇ ವ್ಯಾಲ್ಯೂ ಇತ್ತು ಅಂತಂದ್ರೆ that means it is
ಸಮ್ ಮೆಮರಿ ಲೊಕೇಶನ್, ಎಲ್ಲರೇ ಒಂದ್ ಕಡೆ ಮೆಮರಿ ಒಳಗ್ ಐತಿ ಫೈಲು ಅಂದ್ರೆ ನೀವ್ ಏನ್ ಬೇಕೋ ಆ ಆಪರೇಷನ್ ನ ಪರ್ಫಾರ್ಮ್ ಮಾಡ್ಬೋದು. ಓಕೆ, ಹೆಂಗ್ ಚೆಕ್ ಮಾಡ್ತೀವಿ ನಾವು ಅದನ್ನ? ವೆದರ್ ದ ಫೈಲ್ ಹ್ಯಾಸ್ ಬಿನ್ ಓಪನ್ಡ್ properly or there is some error in opening a file. How you are going to check it? ಅದಕ್ಕೆ ಒಂದು ಸಣ್ಣ piece of, ಇದು ಪೂರಾ ಪ್ರೋಗ್ರಾಮ್ ಅಲ್ಲ, ಇಟ್ ಈಸ್ ಜಸ್ಟ್ ಅ ಪೀಸ್ ಆಫ್ ಕೋಡ್ ವಿಚ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ ಪ್ರೋಗ್ರಾಮ್ ನಾಗ ನೀವು ಅದನ್ನ ಹಾಕೋಬಹುದು, ಹಾಕೊಂಡು ಚೆಕ್ ಮಾಡ್ತೀನಿ ಕರೆಕ್ಟ್ ಆಗಿತ್ತು, ಮುಂದಿನ ಆಪರೇಷನ್ಸ್ ಎಕ್ಸಿಕ್ಯೂಟ್ ಆಗ್ತಾವ್, ಇಲ್ಲ ಅಂತಂದ್ರೆ ಅಲ್ಲಿಗೆನೆ ಪ್ರೋಗ್ರಾಮ್ ಏನಾಗ್ತೈತಿ, ಎಂಡ್ ಆಗ್ತೈತಿ. Is it visible? Yes, ma'am. Is it visible to everyone? Program ಬರ್ದಿರೋ code program ಅಲ್ಲ, it's just a piece of code. ಓಕೆ, ಸೊ ಏನ್ ಮಾಡ್ಲಿಕ್ಕತ್ತೇವಿ ನಾವ್ ಇಲ್ಲಿ ಅಂತಂದ್ರ, ಒಂದು ಫೈಲ್ ಅನ್ನ ಓಪನ್ ಮಾಡ್ಲಿಕ್ಕತ್ತೇವಿ. And after opening a file, we are going to check whether the file has been opened correctly or there was some problem in opening a file. ಫೈಲ್ ಕರೆಕ್ಟ್ ಆಗಿ ಓಪನ್ ಆಗೈತೋ ಅಥವಾ ಯಾವ್ದಾದ್ರು ಎರರ್ ಆಕರ್ ಆಗೈತೋ ಅನ್ನೋದನ್ನ ಚೆಕ್ ಮಾಡ್ತೀವಿ. ಯಾವ್ದಾದ್ರು ಎರರ್ ಆಕರ್ ಆಗಿತ್ತು ಅಂತಂದ್ರ ಅಲ್ಲಿಗೆನೆ ಪ್ರೋಗ್ರಾಮ್ ಅನ್ನ ಟರ್ಮಿನೇಟ್ ಮಾಡ್ತೀವಿ, ಇರ್ಲಿಲ್ಲ ಅಂತಂದ್ರೆ ಪ್ರೋಗ್ರಾಮ್ ಅನ್ನ ಕಂಟಿನ್ಯೂ ಮಾಡ್ತೀವಿ. Data type is file. You already know there is a derived data type which is called as file, which will be containing all the attributes of the file. ಒಂದು ಪಾಯಿಂಟರ್ ವೇರಿಯೇಬಲ್ ಅನ್ನ ಡಿಕ್ಲೇರ್ ಮಾಡಿವಿ. ಏನ್ ಆ ವೇರಿಯೇಬಲ್ ಹೆಸರು? FP, which is declared for storing the address of a file. ಫೈಲ್ ದ ಅಡ್ರೆಸ್ ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಈ ವೇರಿಯೇಬಲ್ ಅನ್ನ ಡಿಕ್ಲೇರ್ ಮಾಡಿವಿ. ನೆಕ್ಸ್ಟ್, ಯು ಆರ್ ಎಕ್ಸಿಕ್ಯೂಟಿಂಗ್ f(1) function. Open a file, and what is the name of that file? It is pest.dat. And for which purpose you are going to open the file? For reading purpose. Pest.dat should be written in a double quote, comma, R. R also should be written in a double quote, then round bracket, semicolon. ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದ ತಕ್ಷಣನೇ ಏನಾಗುತ್ತೆ, fest.dat ಅನ್ನುವಂತ ಫೈಲಿಗೆ ಮೇನ್ ಮೆಮರಿ ಒಳಗ ಒಂದು ಲೊಕೇಶನ್ ರಿಸರ್ವ್ ಆಗ್ತೈತಿ. ಆ ಲೊಕೇಶನ್ ವಿಲ್ ಬಿ ರಿಸರ್ವ್ಡ್ ಫಾರ್ fest.dat and it will be stored at that particular location. ಯಾವ ರಿಸರ್ವೇಶನ್ ಆಗಿರ್ತೈತಿಲ್ಲ ಅಲ್ಲಿ ಸ್ಟೋರ್ ಆಗ್ತೈತಿ. ಆ ಪರ್ಟಿಕ್ಯುಲರ್ ಫೈಲ್ ಎಲ್ಲಿಂದ ಶುರು ಆಗ್ತೈತಿ ಅದರ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತೈತಿ. And that address will be stored in the variable FP. ನೋಡ್ರಿ, ಫಂಕ್ಷನ್ ಗೆ ಪಾಸ್ ಮಾಡ್ಲಿಕ್ಕೆ ರಿಟರ್ನ್ ಟೈಪ್. And what is the return type? It is a pointer variable. That means it is going to store the address. ಇದನ್ನ ಎದಕ್ಕೆ ಡಿಕ್ಲೇರ್ ಮಾಡೇವಿ ನಾವು? ಅಡ್ರೆಸ್ ಅನ್ನ ಸ್ಟೋರ್ ಮಾಡೋ ಸಲುವಾಗಿ ಡಿಕ್ಲೇರ್ ಮಾಡೇವಿ. ಸೊ ಈ ಫೈಲ್ ಓಪನ್ ಆಗ್ತೈತಿ, fest.dat ಮೆಮರಿ ಒಳಗ memory allocation ಆಗ್ತೈತಿ, ಅದರ ಅಡ್ರೆಸ್ ಅನ್ನ ರಿಟರ್ನ್ ಮಾಡ್ತೈತಿ. and that address will be stored in FP. and then you are going to check the condition whether that file is being allocated with the memory or no. ಅದಕ್ಕೆ ಮೆಮರಿ ಒಳಗ ಸ್ಪೇಸ್ ಅಲೋಕೇಟ್ ಆಗೈತೋ ಅಥವಾ ಇಲ್ಲೋ. ಅಲೋಕೇಟ್ ಆಗಿದ್ರ ಯಾವ್ದಾದ್ರು ಒಂದು ಅಡ್ರೆಸ್ ಇರ್ತೈತಿ, ಅಲೋಕೇಟ್ ಆಗಿರ್ಲಿಲ್ಲ ಅಂದ್ರೆ ಅದ್ರೊಳಗ ನಲ್ ವ್ಯಾಲ್ಯೂ ಇರ್ತೈತಿ. that is what is being checked.
if condition, if FP is equal, the equality na assignment alla equality, whatever is present in FP, whether this is equals to null or no. ಈಗ ನೋಡ್ರಿ ಫಸ್ಟ್ ಡಾಟ್ ಗೆ ಮೆಮರಿ ಅಲೋಕೇಶನ್ ಆಗೈತಿ. It is located at 1200th location. So what is the value of FP? 1200. It is equals to null. ಏನಾಯ್ತು ಕಂಡೀಷನ್? False ಆಯ್ತು. False ಆಯ್ತು. That means this statement will not be executed. ಏನದ ಅಲ್ಲಿ? Error in opening file and exit. Exit means block ಬಿಟ್ಟು ಹೊರಗೆ ಬರಬೇಕು ಅಂತ ಹೇಳಿ. ಆದ್ರ ಈ ಕಂಡೀಷನ್ ಫಾಲ್ಸ್ ಆಗೈತಿ ಅಂದ್ರೆ ಇವೆರಡು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸೊ file is opened correctly. There is no error in opening a file, and followed by this closing brace, you will be having your further program. Read ಮಾಡೋದು ಅಥವಾ ಕಂಪೇರ್ ಮಾಡೋದು, ಏನ್ ಆಪರೇಷನ್ ಅನ್ನ ಮಾಡ್ಬೇಕಿರ್ತೈತಿ ಅದನ್ನ ಮುಂದೆ ಏನ್ ಮಾಡ್ತೀವಿ ಮಾಡ್ಕೊಂತ ಹೋಗ್ತೀವಿ. ಅದೇ ಅಕಸ್ಮಾತ್ ಆಗಿ ಫೈಲ್ ನಾ ಫೆಸ್ಟ್ ಡಾಟ್ ಡ್ಯಾಟ್ ಅಂತ ಫೈಲ್ ನೇಮ್ ಕೊಟ್ಟಿನಿ, ಆ ಹೆಸರಿಂದ ಫೈಲೇ ಕ್ರಿಯೇಟ್ ಮಾಡಿಲ್ಲ. ಐ ಹ್ಯಾವ್ ನಾಟ್ ಕ್ರಿಯೇಟೆಡ್ ಅ ಫೈಲ್ ವಿತ್ ಫೆಸ್ಟ್ ಡಾಟ್ ಡ್ಯಾಟ್. ಆ ಫೈಲೇ ಇಲ್ಲ ಅಂತಂದಾಗ ಮೆಮರಿ ಒಳಗ ಅಲೋಕೇಶನ್ ಏನಾಗ್ತೈತಿ? ಏನು ಆಗಂಗಿಲ್ಲ. ಆ ಹೊತ್ನಾಗ ವಾಟ್ ವಿಲ್ ಬಿ ರಿಟರ್ನ್ಡ್ ಬ್ಯಾಕ್, ಈ ಫಂಕ್ಷನ್ ಏನ್ ರಿಟರ್ನ್ ಮಾಡ್ತೈತಿ? null value na return ಮಾಡ್ತೈತಿ. and now here it will be null. ಕಂಡೀಷನ್ ಏನಾಯ್ತು? ಟ್ರೂ ಆಯ್ತು. ಕಂಡೀಷನ್ ಏನಾಯ್ತು? ಟ್ರೂ ಆಯ್ತು. ಟ್ರೂ ಆಯ್ತು, ರೈಟ್. ಸೊ ಕಂಡೀಷನ್ ಟ್ರೂ ಆದ್ರೆ ಬಾಡಿ ಎಕ್ಸಿಕ್ಯೂಟ್ ಆಗ್ಬೇಕು, ಟ್ರೂ ಪಾರ್ಟ್ ಎಕ್ಸಿಕ್ಯೂಟ್ ಆಗ್ಬೇಕು. ಏನೈತಿ ಅದ್ರೊಳಗ ಒಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಐತಿ. ವಾಟ್ ಇಸ್ ದಟ್ ಪ್ರಿಂಟ್ ಎಫ್? ಎರರ್ ಇನ್ ಓಪನಿಂಗ್ ದ ಫೈಲ್. ಫೈಲ್ ಓಪನ್ ಮಾಡ್ಲಿಕ್ಕೆ ಹೋದಾಗ ಏನೋ ಮಿಸ್ಟೇಕ್ ಆಗೈತಿ. ಏನಾಗೈತಿ ಅನ್ನೋದು ಗೊತ್ತಿಲ್ಲ, ಬಟ್ ಆಗೈತಿ. ಯಾಕಂದ್ರೆ ಎರಡು ರೀಸನ್ಸ್ ಇಂದ ಎರರ್ಸ್ ಆಕರ್ ಆಗ್ತಾವ. ಒಂದು ಮೆಮರಿ ಸ್ಪೇಸ್ ಇಲ್ಲದೆ ಇರೋದ್ರಿಂದ, ಒಂದು ನೀವು ಕ್ರಿಯೇಟ್ ಮಾಡ್ಬೇಕಿರುವಂತ ಫೈಲ್ ಇಲ್ಲದೆ ಇರೋದ್ರಿಂದ, ಎರಡೋದ್ರಿಂದನೂ ಆಗ್ತಾವ. ಸೊ ವಿ ಡೋಂಟ್ ನೋ ಬಿಕಾಸ್ ಆಫ್ ವಿಚ್ ದ ಎರರ್ ಹ್ಯಾಸ್ ಆಕರ್ಡ್, ಬಟ್ ಎರರ್ ಹ್ಯಾಸ್ ಆಕರ್ಡ್ ಅದಷ್ಟು ಗೊತ್ತೈತಿ. ಅದ್ ಸ್ಟೇಟ್ಮೆಂಟ್ ನ ಹಾಕ್ತಿವಿ, ಆಮೇಲೆ ಎಕ್ಸಿಕ್ಯೂಟ್ ಆಗ್ತೈತಿ. ಎಕ್ಸಿಟ್ ಅಂತಂದ್ರೆ ಹೊರಗಡೆಗೆ ಬರ್ತೀವಿ. ಸೊ ಫರ್ದರ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಂಗಿಲ್ಲ. ಸೊ ದಿಸ್ ಈಸ್ ಒನ್ ಕಂಡೀಷನ್ ಫಾರ್ ಫೇಸಿಂಗ್ ದ ಎರರ್. ಎರರ್ ಆಕರ್ ಆಗೈತೋ ಇಲ್ವೋ ಅಂತ ಚೆಕ್ ಮಾಡಿ ನಾವೇ ಪ್ರೋಗ್ರಾಮ್ ಅನ್ನ ಕರೆಕ್ಟ್ ಆಗಿ ಟರ್ಮಿನೇಟ್ ಮಾಡ್ಲಿಕ್ಕೆ ಸಿ ಒಳಗ ಅವೈಲೇಬಲ್ ಇರುವಂತ ಒಂದು ಆಪ್ಷನ್. ಅನದರ್ ಆಪ್ಷನ್, FEOF, that is end of the file function. Whenever you are performing the read operation, keep in mind that you will continue the reading operation only till the end of the file is reached. End of the file reach ಆದ್ಮೇಲೂ ಕೂಡ ನೀವೇನಾದ್ರೂ ಓದ್ಲಿಕ್ಕೆ ಹೋದ್ರಿ ಅಂತಂದ್ರ at that time you are going to have an error. ಸೊ ಇದು ಫಂಕ್ಷನ್ ಅದ ಅಂದ್ರೆ ನಿಮಗ ಪ್ಯಾರಾಮೀಟರ್ಸ್ ರಿಟರ್ನ್ ವ್ಯಾಲ್ಯೂ ಇರ್ತಾವ. ಏನು ಪ್ಯಾರಾಮೀಟರ್ ನ ಪಾಸ್ ಮಾಡ್ತೀವಿ, ಏನು ರಿಟರ್ನ್ ಮಾಡ್ತೈತಿ. ದ ಪ್ಯಾರಾಮೀಟರ್ ದಟ್ ಯು ಆರ್ ಗೋಯಿಂಗ್ ಟು ಪಾಸ್ ಈಸ್ ದ ಫೈಲ್ ಪಾಯಿಂಟರ್. ಯಾವ ಪರ್ಟಿಕ್ಯುಲರ್ ಫೈಲ್ ಮೇಲೆ ಚೆಕ್ ಮಾಡ್ಬೇಕು ನಾವು, ಎಂಡ್ ಆಫ್ ದ ಫೈಲ್ ರೀಚ್ ಆಗಿತ್ತು ಇಲ್ವೋ ಅಂತ ಹೇಳಿ, ರೈಟ್? ಸೊ ಯು ಆರ್ ಗೋಯಿಂಗ್ ಟು ಪಾಸ್ and file pointer to this particular function, and it returns either 0 or non-zero value. ಏನ್ ಮಾಡ್ತೈತಿ? 0 ಅಥವಾ non-zero value ನ ರಿಟರ್ನ್ ಮಾಡ್ತೈತಿ. It returns non-zero value ಅಂದ್ರೆ 0 ಬಿಟ್ಟು ಬೇರೆ ಯಾವ್ದಾದ್ರೂ ವ್ಯಾಲ್ಯೂ ನ ರಿಟರ್ನ್ ಮಾಡ್ತು ಅಂತಂದ್ರ ಅದರ ಅರ್ಥ ಏನು? End of the file has been reached. Most of the times it will be -1. It returns -1 or 0. 0 return ಮಾಡ್ತು ಅಂತಂದ್ರೆ ಇನ್ನು end of the file reach ಆಗಿಲ್ಲ. The operation is successful. You can perform the read operation. ಇನ್ನು end of the file reach ಆಗಿಲ್ಲ, so read operation ಅನ್ನ ಕಂಟಿನ್ಯೂ ಮಾಡಬಹುದು. ಅದೇ -1 ಅನ್ನ ರಿಟರ್ನ್ ಮಾಡ್ತು, that is other than 0 value return ಮಾಡ್ತು ಅಂತಂದ್ರೆ ಅದರ ಅರ್ಥ end of the file has been reached. So FEOF is the function which is used to check whether you can still perform the read operation or no. Read operation ಅನ್ನ perform ಮಾಡ್ಲಿಕ್ಕೆ ಬರ್ತೈತೋ ಅಥವಾ ಇಲ್ವೋ ಅನ್ನೋದನ್ನ ನೋಡೋ ಸಲುವಾಗಿ ಈ ಫಂಕ್ಷನ್ ಅನ್ನ ನಾವು ಯೂಸ್ ಮಾಡ್ತೀವಿ.
you're going to pass the file pointer as a parameter and it returns 0 if it is possible to perform still the read operation. Otherwise, it is not going to. End of the file reach ಆಯ್ತು ಅಂತಂದ್ರೆ non-zero, reach ಆಗಿರ್ಲಿಲ್ಲ ಇನ್ನ read operation ಅನ್ನ perform ಮಾಡಬಹುದಾಗಿತ್ತು ಅಂದ್ರೆ 0 value ನ return ಮಾಡ್ತೈತಿ. ಒಂದು simple statement. If EOF of PTR, then printf end of file exit. So FEOF ಗೆ ನಾವೇನ್ ಮಾಡ್ಲಿಕ್ಕತ್ತೀವಿ, ಫೈಲ್ ಪಾಯಿಂಟರ್ ನ ಪಾಸ್ ಮಾಡ್ಲಿಕ್ಕತ್ತೀವಿ. ಆ ಫೈಲ್ ಪಾಯಿಂಟರ್ ಎಲ್ಲಿ ಪ್ಲೇಸ್ ಆಗೈತಿ ಅನ್ನೋದನ್ನ ನೋಡ್ತೈತಿ, whether it is pointing to the end of file or not. If it is pointing to the end of the file ಗೆ reach ಆಗಿತ್ತು ಅಂತಂದ್ರ what it is going to do, it is going to return the negative value, minus value return ಮಾಡ್ತೈತಿ. minus value return ಮಾಡಿತ್ತು. If the returned value is negative, then ಯಾಕಂದ್ರೆ ಇದು built-in function ಐತಿ and its value is already fixed. If it returns the negative value, then this statement will be executed. If it returns 0, then this will not be executed. ಮುಂದಿನ operation ಮತ್ತೆ read operation ಅನ್ನ continue ಮಾಡಬಹುದು. Right? So you are going to pass the file pointer and ಆ file pointer ಎಲ್ಲದ ಅನ್ನೋ basis ಮೇಲೆ it is going to return either 0 or other than 0. 0 return ಮಾಡ್ತು ಅಂತಂದ್ರೆ ಅದರ ಅರ್ಥ ಇನ್ನೂ ಜಾಗ ಅದ ಫೈಲ್ ಒಳಗ ಇನ್ನೂ ಏನೋ ಕಂಟೆಂಟ್ಸ್ ಅದಾವು ಅಂತ ಅರ್ಥ. ಅದೇ 0 ಬಿಟ್ಟು ಬೇರೆ ಏನಾದ್ರೂ ರಿಟರ್ನ್ ಮಾಡ್ತು ಅಂತಂದ್ರೆ ಅದರ ಅರ್ಥ end of the file has been reached, so you should stop the read operation. Further read operations are not allowed. ನೀವು ಅದ್ರ ಮೇಲೂ read operation ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಪ್ರೋಗ್ರಾಮ್ abnormally terminate ಆಗ್ತೈತಿ. Is it clear? Is it clear? Yes, ma'am. Okay. Yes, ma'am. In the same way, there is another function which can be used to avoid the abnormal termination of the program, and it is F error. Yavdu? F error. This particular function is used to check the status of the file. Status ಏನದ file ಅದು, whether it is possible to perform the read operation or write operation. ಆ ಆಪರೇಷನ್ಸ್ ನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡಬಹುದೋ ಅಥವಾ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ. ಬರೇ ಎಂಡ್ ಆಫ್ ದ ಫೈಲ್ ಒಂದೇ ಇರಂಗಿಲ್ಲ. ದೇರ್ ಆರ್ ಮೆನಿ ಅದರ್ ರೀಸನ್ಸ್ ಬಿಕಾಸ್ ಆಫ್ ವಿಚ್ ಯು ಮೇ ನಾಟ್ ಬಿ ಏಬಲ್ ಟು ಪರ್ಫಾರ್ಮ್ ರೀಡ್ ಆರ್ ರೈಟ್ ಆಪರೇಷನ್. ಅದ್ರ ಸಲುವಾಗಿ ರೀಡ್ ಮತ್ತು ರೈಟ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡಿದ ತಕ್ಷಣ ನಾವೇನ್ ಮಾಡ್ತೀವಿ, ಎಫ್ ಎರರ್ ಅನ್ನ ಚೆಕ್ ಮಾಡ್ತೀವಿ. ಆ ಎಫ್ ಎರರ್ ಸಕ್ಸಸ್ಫುಲ್ ಆಗಿ ಎಕ್ಸಿಕ್ಯೂಟ್ ಆಯ್ತು ಅಂದ್ರೆ ಅದರ ಅರ್ಥ ರೀಡ್ ರೈಟ್ ಆಪರೇಷನ್ಸ್ ಅನ್ನ ನಾವು ಪರ್ಫಾರ್ಮ್ ಮಾಡಬಹುದು. If it returns 0, that means read and write operations have been successfully executed. And if it returns other than 0, means they have not been successfully executed. 0 return ಮಾಡ್ತು ಅಂದ್ರೆ ಕಂಡೀಷನ್ ಟ್ರೂ ಆಯ್ತು ಅಂತಂದ್ರೆ ಅದರ ಅರ್ಥ ನಿಮ್ಮ ರೀಡು ಮತ್ತೆ ರೈಟ್ ಆಪರೇಷನ್ಸ್ ಅನ್ನ ಸಕ್ಸಸ್ಫುಲಿ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗುತ್ತೆ. ನೀವು ರೀಡು ಅಥವಾ ರೈಟ್ ಆಪರೇಷನ್ಸ್ ಅನ್ನ ಕಂಟಿನ್ಯೂ ಮಾಡಬಹುದು. If it returns non-zero, then it means read write operation successful agilla anta artha, right? So this is the third function which is used for handling errors in file. Null pointer, FEOF, F error. So these are the three error handling options available in C library. Is it clear?
Yes, ma'am. Yes, ma'am. Okay. So next you have is random access functions on file. What is the meaning of random? Shuffle ಆಗಿರಿ. ಆ ಯಾವ್ದ್ ಬೇಕಾದ್ರು. ಎಲ್ ಬೇಕಾದಲ್ಲಿ ಹೆಂಗ್ ಬೇಕಾದಂಗ ಯಾವ್ದು ಬೇಕಾದನ್ನ ಯಾವ್ದು ಬೇಕಾದ್ರು. ಸ್ಪೆಸಿಫೈ ಮಾಡ್ಲಿಕ್ಕೆ ರ್ಯಾಂಡಮ್. ಪಿಕ್ ಅ ಚಿಟ್ ರ್ಯಾಂಡಮ್ ಆಗಿ ನಾನು ಚಿಟ್ ಮಾಡ್ದೆ ಅಥವಾ ರ್ಯಾಂಡಮ್ ಆಗಿ ಯಾರನ್ನಾರ ಒಬ್ಬರನ್ನ ಕ್ವಶನ್ ಕೇಳ್ತೀನಿ ಅಂತ ಹೇಳ್ತೇವೆ. ಅಂದ್ರೆ ಯಾರೇ ರೋಲ್ ನಂಬರ್ ವೈಸು ಅಥವಾ ನೀವು ಕುಂತಿದ್ದ ಸಿಟ್ಟಿಂಗ್ ಅರೇಂಜ್ಮೆಂಟ್ ವೈಸು ಅಲ್ಲ, ಯಾರನ್ನಾರ ಒಬ್ಬನ ಎಬ್ಬಿಸಿ ನಿಲ್ಲಿಸಿ ಕೇಳ್ಬೋದು. ನಾವ್ ಹೇಳ್ತೇವಲ್ಲ, ನಾಳೆ ಎಲ್ಲಾರು ಅಸೈನ್ಮೆಂಟ್ ಬರ್ಕೊಂಡ್ ಬರ್ರಿ, ನಾ ಯಾರ್ದು ಚೆಕ್ ಮಾಡ್ತೀನಿ ಗೊತ್ತಿಲ್ಲ, ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀನಿ ಅಂತಂದ್ರೆ ಯಾರ್ದಾದ್ರೂ ಇರಬಹುದು. It may be of anyone. So in the same way, random accessing. Now ಇಲ್ಲಿವರೆಗೂ read write operations ಅನ್ನ ನೋಡಿದ್ವಿ. Depending upon, if you have opened a file in a read mode, then pointer will be pointing at the beginning. If you have opened a file in a write mode, earlier contents will be deleted and file will be pointing at the beginning itself. If you have opened a file in append mode, content ಎಲ್ಲಿ ಎಂಡ್ ಆಗ್ತೈತಿ ಅಲ್ಲಿ ಪಾಯಿಂಟ್ ಆಗ್ತಿರ್ತೈತಿ. ಇದನ್ನ ಬಿಟ್ಟು ನನಗ್ ಬೇರೆ ಎಲ್ಲರೇ ಪಾಯಿಂಟ್ ಮಾಡ್ಬೇಕಾಗಿತ್ತು ಕರ್ಸರ್ ಅನ್ನ, ಅಂದ್ರೆ ಏನ್ ಮಾಡೋದು? ಐ ವಾಂಟ್ ಟು ರೀಡ್ ಅ ಕಂಟೆಂಟ್ ಫ್ರಮ್ ಸೆಕೆಂಡ್ ಲೈನ್. ನನಗೆ 2ನೇ ಲೈನ್ ಒಳಗಿಂದ ಯಾವ್ದೋ ಒಂದು ಕಂಟೆಂಟ್ ಅನ್ನ ಓದ್ಬೇಕಾಗೈತಿ. ಏನ್ ಮಾಡೋದು? ಈ ಮೂರದೊಳಗಂತೂ ಆಪ್ಷನ್ಸ್ ಇಲ್ಲ. I have opened a file in write plus mode. That means you can perform read as well as write. ಹೌದಾ? write plus read plus ಅಂದ್ರೆ ಏನು? ನೀವು read operation, write operation ಎರಡನ್ನೂ perform ಮಾಡ್ಲಿಕ್ಕೆ ಬರ್ಬೇಕು. I have opened a file in write plus mode. So what I'll do, I'll start writing. ಬರ್ಕೋಂತ ಹೋಗ್ತೀನಿ. Okay, ನಂದು ಬರೆಯೋದು ಮುಗೀತು. Where the pointer will be now, it will be pointing here. ಇಷ್ಟು ಬರುದಾದ್ಮೇಲೆ ನನ್ಗೇನ್ ಅನಿಸ್ತೈತಿ, ನಾ ಬರ್ದಿದ್ದು ಕರೆಕ್ಟ್ ಬರ್ದಿನೋ ಅಥವಾ ಏನ್ರ ಮಿಸ್ ಮಾಡಿನೋ ಒಂದ್ಸರಿ ಚೆಕ್ ಮಾಡೋದು ಬೆಟರು. ಐ ಫೀಲ್ ಲೈಕ್ ಗೋಯಿಂಗ್ ಬ್ಯಾಕ್ ಅಂಡ್ ಚೆಕಿಂಗ್. ಪಾಯಿಂಟರ್ ಅನ್ನ ವಾಪಸ್ ಎಲ್ಲಿಗೆ ಒಯ್ಬೇಕು? ಇಲ್ಲಿಗೆ ತರಬೇಕು. ಆಪ್ಷನ್ ಇಲ್ಲ. ನೀ ಮತ್ ಹೊಳ್ಳಿ ಪಾಯಿಂಟರ್ ಅನ್ನ ಇಲ್ಲಿಗೆ ತರಬೇಕು ಅಂತಂದ್ರೆ you have to again open the file in read mode. Then only pointer will come here and it will be pointed here and you need to perform the read operation. ಒಂದೇ ಸಲುವಾಗಿ ಚೆಕ್ ಮಾಡ್ಲಿಕ್ಕೆ ಮತ್ತೊಂದ್ಸರಿ ಓಪನ್ ಫಂಕ್ಷನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ಬೇಕಾ? ಇಲ್ಲ. ನನಗೆಲ್ಲೋ ಸಡನ್ ಆಗಿ ಈ 3ನೇ ಲೈನ್ ನಾಗ ಮಿಸ್ಟೇಕ್ ಅದ ಅನಿಸ್ತೈತಿ. ಐ ಹ್ಯಾವ್ ಎಂಟರ್ಡ್ ಸ್ಟೂಡೆಂಟ್ ಇನ್ಫಾರ್ಮೇಶನ್. 10 ಮಂದಿ ಹೆಸರು ಎಂಟರ್ ಮಾಡೀನಿ, ನಡು ಯಾರ್ದೋ ಒಬ್ಬರದ್ದು ಮಿಸ್ ಮಾಡಿದ್ವಿ. 7ನೇದೊಂದು ಮಿಸ್ ಮಾಡ್ಬಿಟ್ಟಿನಿ. ಅಲ್ಲಿ ಹೋಗಿ 6ನೇ ಲೈನಿಗೆ ಹೋಗಿ 7ನೇ ಲೈನಿಗೆ ಹೋಗಿ ಅಲ್ಲಿದ್ದೊಂದು ಕೆಳಗ್ ತರ್ಬೇಕು, ಅಲ್ಲಿ ಇನ್ನೊಂದು ಹೊಸ ಹೆಸರನ್ನ ಎಂಟರ್ ಮಾಡ್ಬೇಕು. ಕರ್ಸರ್ ನ ಅಲ್ಲಿ ತಗೊಂಡ್ ಹೋಗಿ ಇಡ್ಲಿಕ್ಕೇನೆ ನಂಗೆ ಆಪ್ಷನ್ ಇಲ್ಲ. ಮತ್ತೇನ್ ಮಾಡ್ಬೇಕು? ಅಗೇನ್ ಯು ನೀಡ್ ಟು ಓಪನ್ ಇಟ್ ಇನ್ ಅ ರೈಟ್ ಮೋಡ್. ಆಲ್ ದ ಕಂಟೆಂಟ್ಸ್ ವಿಲ್ ಬಿ ಡಿಲೀಟೆಡ್. ಅಗೇನ್ ಯು ನೀಡ್ ಟು ರೈಟ್. ಸೊ ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ಲಿಕ್ಕತ್ತಿದ್ರು ಅಂತ ಹೇಳಿ ಅವ್ರೇನ್ ಮಾಡಿದ್ರು, ಇನ್ನೊಂದು ಹೊಸ ಸೆಟ್ ಆಫ್ ಫಂಕ್ಷನ್ಸ್ ಅನ್ನೇ ಇಂಟ್ರೊಡ್ಯೂಸ್ ಮಾಡಿದ್ರು, ವಿಚ್ ಆರ್ ಕಾಲ್ಡ್ ಆಸ್ random access functions. ಏನಂತೇವಿ ಅದಕ್ಕ? random access functions ಅಂತ ಕರೀತಾರೆ. There are 3 random access functions. ftell, then rewind and fseek. These are the 3 random access functions that are available in C program. ftell, which will tell you the current position, how many positions the pointer has moved from the beginning. ಈಗ ನಾನು 4 bytes write ಮಾಡಿದ್ದೆ ಅಂತಂದ್ರೆ it is the position will tell you 4. If I have written 10 bytes, then it will give you 10. ಅಂದ್ರೆ relative to the beginning of the file, how many positions the cursor has moved forward ಅನ್ನೋದನ್ನ ಹೇಳ್ತೈತಿ ftell. ರಿವೈಂಡ್, ಇಲ್ಲಿ ನೋಡ್ರಿ ಲಾಸ್ಟಿಗೆ ಇದ್ದೆ ನಾನು, ಮತ್ತೆ ಫಸ್ಟ್ ಬರ್ಬೇಕಾಗಿತ್ತು. ಹೌದಾ? ಇಲ್ಲಿಂದ ಇಲ್ಲಿಗೆ ರಿವೈಂಡ್ ಅಂದ್ರೆ ಎಲ್ಲರಿಗೂ ಗೊತ್ತದೆ, ಹಿಂದೆ ಹೋಗ್ಬೋದು, ರೈಟ್? So rewind, this particular function, what it does is, wherever the
cursor may be, wherever the pointer may be, it will bring it back to the beginning of the file. Rewind ಏನ್ ಮಾಡ್ತೈತಿ, ಎಲ್ಲಿ ಬೇಕಾದಲ್ಲಿರ್ಲಿ ಅದನ್ನ ಅಲ್ಲಿಂದ ತಗೊಂಡ್ ಬಂದು beginning ಗೆ place ಮಾಡ್ತೈತಿ. And in the same way, fseek, it is used to move the file wherever you want. ಬರೇ ಏನ್ ಹೇಳ್ಬೇಕು, ಎಷ್ಟು ಪೊಸಿಷನ್ಸ್ ಎಲ್ಲಿಂದ ಹೇಳ್ಬೇಕು. ಯು ಕ್ಯಾನ್ ಮೂವ್ ದ ಕರ್ಸರ್, ಇಲ್ಲಿದ್ದಿತ್ತಂದ್ರ ಇಲ್ಲಿದಿಂದ ಮೂವ್ ಮಾಡ್ಬೋದು, ಇಲ್ಲ ಕರ್ಸರ್ ಈಗ ಇನ್ ಬಿಟ್ವೀನ್ ಎಲ್ಲೋ ಐತಿ. ಓಕೆ, ದೇರ್ ಈಸ್ ಫೈಲ್ ಒಳಗ ಇಷ್ಟು ಕಂಟೆಂಟ್ಸ್ ಅದಾವು. ನಾನು ರೀಡ್ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ಲಿಕ್ಕತ್ತೀನಿ. ನಂದು ಕರ್ಸರ್ ಈಗ ಪಾಯಿಂಟರ್ ಇಲ್ಲಿಗೆ ಬಂದು ಸ್ಟಾಪ್ ಆಗೈತಿ. ನನಗೆ ಇಲ್ಲಿಂದ 4 ಪೊಸಿಷನ್ಸ್ ಮುಂದೆ ಹೋಗ್ಬೇಕಂದ್ರೆ ಮುಂದೆ ಹೋಗ್ಲಿಕ್ಕೂ ಬರ್ತೈತಿ, 4 ಪೊಸಿಷನ್ಸ್ ಹಿಂದೆ ಹೋಗ್ಬೇಕಂದ್ರೆ ಹಿಂದ. ಇದನ್ನ ರಿಲೇಟಿವ್ ಪೊಸಿಷನ್, ಎಕ್ಸಾಕ್ಟ್ಲಿ ನಾನು ಎಲ್ಲ ಅದೀನಿ ಅದೇ ಅಲ್ಲಿದಿಂದ, ಫ್ರಮ್ ವೇರ್ ಎವರ್ ಐ ಆಮ್ ಪ್ರೆಸೆಂಟ್ ಆ ಪರ್ಟಿಕ್ಯುಲರ್ ಪೊಸಿಷನ್ ದಿಂದ ನನಗೆ ಎಷ್ಟು ಮುಂದೆ ಹೋಗ್ಬೇಕು, ಎಷ್ಟು ಹಿಂದೆ ಹೋಗ್ಬೇಕು, ಅಷ್ಟು ಮುಂದೆ ಹಿಂದೆ ಹೋಗ್ಲಿಕ್ಕೆ ಬರ್ತೈತಿ. ಇಲ್ಲ ಫ್ರಮ್ ದ ಬಿಗಿನಿಂಗ್ ಆಫ್ ದ ಫೈಲ್ ನನಗ್ ಮುಂದೆ ಹೋಗ್ಬೇಕಾ, ಓಕೆ, ಇಟ್ ಈಸ್ ಆಲ್ಸೋ ಪಾಸಿಬಲ್. ಇಲ್ಲ ಎಂಡ್ ಆಫ್ ದ ಫೈಲ್ ದಿಂದ ಹಿಂದೆ ಹೋಗ್ಬೇಕಾ, ಯು ಕ್ಯಾನ್ ಮೂವ್ ದಟ್ ವೇ ಆಲ್ಸೋ. So fseek is used to move specified locations forward or backward. ಮುಂದ ಅಥವಾ ಹಿಂದ ಎಲ್ಲಿ ಬೇಕು ಅಲ್ಲಿಂದ, ಬಿಗಿನಿಂಗ್ ದಿಂದ ಈಗ ಕರೆಂಟ್ ಎಲ್ಲದ ಪಾಯಿಂಟರ್ ಆ ಪೊಸಿಷನ್ ದಿಂದ, ಅಥವಾ ಎಂಡ್ ಆಫ್ ದ ಫೈಲ್ ದಿಂದ. ಎಂಡ್ ಆಫ್ ದ ಫೈಲ್ ದಿಂದ ಬರೀ ಬ್ಯಾಕ್ವರ್ಡ್ ಪಾಸಿಬಲ್ ಅದ, ಬಿಗಿನಿಂಗ್ ಆಫ್ ದ ಫೈಲ್ ದಿಂದ ಬರೀ ಫಾರ್ವರ್ಡ್ ಅದ. ಯಾಕಂದ್ರೆ ಬಿಗಿನಿಂಗ್ ದಿಂದ ಹಿಂದಂತ್ರ ಹೋಗ್ಲಿಕ್ಕೆ ಬರಂಗಿಲ್ಲ, ಅಥವಾ ಎಂಡ್ ಆಫ್ ದ ಫೈಲ್ ದಿಂದ ಮುಂದ್ ಹೋಗ್ಲಿಕ್ಕೂ ಬರಂಗಿಲ್ಲ. ಸೊ ಹಿಂದ ಮುಂದ, ಯು ಕ್ಯಾನ್ ಮೂವ್ ಫಾರ್ವರ್ಡ್ ಆರ್ ಬ್ಯಾಕ್ವರ್ಡ್ ಹೌ ಮೆನಿ ಪೊಸಿಷನ್ಸ್ ಯು ವಾಂಟ್, ಎಷ್ಟು ಬೇಕೋ ಅಷ್ಟು ಪೊಸಿಷನ್ಸ್ ಹಿಂದು ಮತ್ತು ಮುಂದೆ ಹೋಗ್ಲಿಕ್ಕೆ ಬರ್ತೈತಿ. ಪ್ಲಸ್ ಇಂಡಿಕೇಟ್ಸ್ ಮುಂದ, ಮೈನಸ್ ಇಂಡಿಕೇಟ್ಸ್ ಬ್ಯಾಕ್ವರ್ಡ್. And in the same way, from where you want to move, relative position, either from the beginning of the file or from the end of the file, or from any position wherever the cursor is pointing. Pointer ಎಲ್ಲಿ ಪಾಯಿಂಟ್ ಆಗ್ಲಿಕ್ಕತೈತಿ ಅಲ್ಲಿಂದ ಹಿಂದ ಮುಂದ, ಇಲ್ಲ ಬಿಗಿನಿಂಗ್ ಆಫ್ ದ ಫೈಲ್ ದಿಂದ ಹಿಂದ ಮುಂದ, ಇಲ್ಲ ಎಂಡ್ ಆಫ್ ದ ಫೈಲ್ ದಿಂದ ಹಿಂದ ಮುಂದ. ಎಲ್ಲಿಂದ ಮೂವ್ ಆಗ್ಬೇಕು, ಎಷ್ಟು ಮೂವ್ ಆಗ್ಬೇಕು, ಯಾವ ಪರ್ಟಿಕ್ಯುಲರ್ ಫೈಲ್ ದಾಗ ಮೂವ್ ಆಗ್ಬೇಕು, ಮೂರನ್ನ ಹೇಳಿದ್ರಿ ಅಂತಂದ್ರೆ ಅಷ್ಟು ಮೂವ್ಮೆಂಟ್ಸ್ ಆಗ್ತಾವ. ಅದ್ರ ಸಲುವಾಗಿ fseek ಫಂಕ್ಷನ್ ಅನ್ನ ಯೂಸ್ ಮಾಡ್ತೇವೆ. So these are the 3 random accessing functions that are available in the file. ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್, ಎಕ್ಸಾಂಪಲ್, ಸಿಂಟ್ಯಾಕ್ಸ್ ಎಲ್ಲ ನೆಕ್ಸ್ಟ್ ಕ್ಲಾಸ್ ಒಳಗಡೆಗೆ ನೋಡೋಣ. ಈಗ ಸದ್ಯಕ್ಕೆ ಹೇಳಿದರೆ ಇಂಟ್ರೊಡಕ್ಟರಿ ಪಾರ್ಟ್ ಕ್ಲಿಯರ್ ಆಯ್ತಾ? ಓಕೆ. And then, Yes, ma'am. okay. Abhishek Khungund, lower your hand. And there is an announcement to make. Tomorrow in our college, there is a vaccination drive. COVID vaccination ಅದ ನಾಳೆ ಕಾಲೇಜ್ನಾಗ. ಅದ್ರ ಸಲುವಾಗಿ come to the college at 9 o'clock. ಎಷ್ಟೊತ್ತಿಗೆ? 9 ಗಂಟೆಗೆ ಕಾಲೇಜಿಗೆ ಬರ್ರಿ. ಯಾರು ವ್ಯಾಕ್ಸಿನ್ ಹಾಕಿಸ್ಕೊಂಡಿಲ್ಲಲ್ಲ ಅವ್ರಿಗೆಲ್ಲರಿಗೂ ವ್ಯಾಕ್ಸಿನೇಷನ್ ಮಾಡ್ತೈತಿ. ಸೊ ಕಮ್ ಟು ದ ಕಾಲೇಜ್ ಎಕ್ಸಾಕ್ಟ್ಲಿ at 9 o'clock. ಅಂಡ್ ಏನ್ ತರಬೇಕು ಅದ್ರ ಬಗ್ಗೆ ಏನ್ರಿ ಇನ್ಫಾರ್ಮೇಶನ್ ಬೇಕಿತ್ತು ಅಂತಂದ್ರ ಅದ್ರದ್ದು ಏನಾದ್ರು ಮೆಸೇಜ್ ಹಾಕ್ತಾರ. ಏನು ಮೆಸೇಜ್ ಹಾಕ್ಲಿಲ್ಲ ಅಂತಂದ್ರ ಒಂದ್ಸರಿ ಕಿನ್ಗಿ ಸರಿ ಕಾಂಟ್ಯಾಕ್ಟ್ ಮಾಡ್ರಿ. ಮೇ ಬಿ ಯುವರ್ ಆಧಾರ್ ಕಾರ್ಡ್ ಈಸ್ ರಿಕ್ವೈರ್ಡ್, ಅದರ್ ದೆನ್ ದಟ್ ದೇರ್ ಇಸ್ ನಥಿಂಗ್ ರಿಕ್ವೈರ್ಡ್. ಒಂದ್ಸರಿ ಕನ್ಫರ್ಮ್ ಮಾಡ್ಕೋರಿ. ನಾಳೆ 9 ಗಂಟೆಗೆ ಐತಿ.